ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಇದು ಈಗ ಈ ಟ್ರಿಮ್ಮರ್ ಹೆಡ್ಡು ಅಲ್ಯೂಮಿನಿಯಂ ಟ್ರಿಮ್ಮರ್ ಹೆಡ್ಡು ಟ್ರೆಂಡಿಂಗಲ್ಲಿದೆ. ಇದನ್ನು ಯಾವ ರೀತಿ ಬ್ರಷ್ ಕಟರ್ಗೆ ಕೂರಿಸೋದು ಅಂತ ತೋರಿಸ್ತೀವಿ. ಇದು ಸಿಂಪಲಾಗಿ 4 ಲೇಯರ್ ಬರುತ್ತೆ, 2 ಲೇಯರು ಹಾಕೋಬೋದು. 4 ಲೇಯರ್ ಅಂದರೆ ಈ ಕಡೆ 1 ಲೇಯರು, ಹಿಂದ್ಗಡೆಯಿಂದ ಸಿಂಪಲಾಗಿ ಸೇರಿಸ್ಕೋಬೋದು. ರೋಪು 2 ಕಡೆ ಸೇರಿಸ್ಕೊಂಡು ಎಳ್ಕೋಬೋದು. ಎಷ್ಟಕ್ಕೆ ಬೇಕಷ್ಟಕ್ಕೆ ಸೇರಿಸ್ಕೊಂಡು ಎಳ್ಕೋಬೋದು. ಯಾವುದೇ ಕಾರಣಕ್ಕೂ ಬಿಚ್ಕೊಳಲ್ಲ. 2 ಕಡೆ ಈಗ ಒಂದು ಸೈಡ್ ಹಾಕೊಂಡಿದ್ದೀವಿ, ಇನ್ನೊಂದು ಸೈಡು ಹಾಕೋಬೋದು. ಈ ಥರ ಹಾಕೊಂಡ್ಮೇಲೆ ರೋಪ್ನ ಕೆಳಗೆ ಆ ಕಡೆ ಅರ್ಧ ಅಡಿ ಈ ಕಡೆ ಅರ್ಧ ಅಡಿ, ನಾವೀಗ ಹಾಕ್ಬೇಕಾದ್ರೆ ಇದು ಲಾಂಗ್ ಇದೆ, ಬಟ್ ಅರ್ಧ ಅಡಿ ಹಾಕೊಂಡ್ರೆ ನೀಟಾಗಿ ಕೂರುತ್ತೆ, ಹಾಕೋಬೋದು. ಇದನ್ನು ಫಿಟ್ಟಿಂಗ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತೋರಿಸ್ತೀನಿ. ಈಗ ಮೊದಲನೇದಾಗಿ ಇಲ್ಲಿ ಇದು ಬಿಚ್ಕೋಬೇಕಾಗುತ್ತೆ ನಿಮ್ಮ ಬಾಬಿನ್ನು. ಬಾಬಿನ್ ಬಿಚ್ಚಿದ ಮೇಲೆ ಇದನ್ನು ಈಗ ಇಟ್ಕೊಂಡು ಫಿಟ್ ಮಾಡ್ಕೋಬೋದು. ಈಗ ರೈತರಿಗೆ ಕಾಣಲಿ ಅನ್ನೋ ಉದ್ದೇಶಕ್ಕೋಸ್ಕರ ತಿರುಗಿಸಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ಈ ಗ್ರಿಲ್ಲು ಇದರೊಳಗಡೆ ಹೋಗಿ ಸಪೋರ್ಟ್ ಫುಲ್ ಫಿಟ್ಟಿಂಗಾಗಿ ಕೂರಬೇಕು, ಇಲ್ಲಾಂದರೆ ವೈಬ್ರೇಷನ್ ಬರುತ್ತೆ. ಈ ಥರ ಕೂರಿಸ್ಕೊಂಡ್ಮೇಲೆ ವಾಷರ್ ಇರುತ್ತೆ, ವಾಷರು ಕೂರಿಸ್ಕೊಂಡು ನಟ್ ಹಾಕ್ಕೊಂಡು ಟೈಟ್ ಮಾಡಬೇಕಾಗತ್ತೆ. ಒಂದೊಂದು ಇದು ಅದಕ್ಕೆ ಸಂಬಂಧಪಟ್ಟಂಥ 2 ವಾಷರ್ ಇರುತ್ತೆ. ಅದ್ರ ಸಡ್ಡಿಗೆ ಆಗೋಂಥ ವಾಷರ್ಗಳೇ ಕೊಟ್ಟಿರ್ತಾರೆ 2. ನಿಮ್ಮ ಬ್ರಷ್ ಕಟರ್ ಯಾವುದಕ್ಕೆ ಬೇಕು ಅದಕ್ಕೆ ಸಪೋರ್ಟ್ ಮಾಡ್ಕೊಂಡು ಕೂರಿಸ್ಕೊಂಡು ಕೆಲಸ ಮಾಡ್ಕೊಬೇಕಾಗುತ್ತೆ. ಇದು ತುಂಬ ಚೆನ್ನಾಗಿದೆ, ಈಸಿ ಟು ರೋಪ್ ಮಾಡ್ಕೊಳ್ಳೋದು ಚೆನ್ನಾಗಿದೆ. ರೈತರು ಇದ್ರ ಸದುಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ತೀವಿ. ಈಗ ಸ್ಟಾರ್ಟ್ ಮಾಡಿ ತೋರಿಸ್ತೀವಿ. ಈಗ ಉದ್ದ ಆಗಿದೆ ರೋಪ್ನ ಕಟ್ ಮಾಡಿದ್ರೆ ಬೆಸ್ಟು. 6 ಇಂದ 7 ಇಂಚ್ ಇದ್ದರೆ ಸಾಕು, ಕಟ್ಟಿಂಗ್ಸ್ ನೀಟಾಗಿ ಬರುತ್ತೆ. ಟೂ ಲೇಯರಾಗೂ ಹಾಕೋಬೋದು, 4 ಲೇಯರಾಗೂ ಹಾಕೋಬೋದು. ಇದರಲ್ಲಿ ಕಟ್ಟಿಂಗ್ಸಿಗೆ ರೆಡಿ ಆಗಿದೆ, ಕಟ್ ಮಾಡ್ಕೋಬೋದು. ಇದು ಕಟ್ಟಿಂಗ್ಸ್ ಮಾಡಬೇಕಾದ್ರೆ 6 ಇಂದ 7 ಇಂಚ್ ಇದ್ದರೆ ಸಾಕು. ಜಾಸ್ತಿ ಇತ್ತು ಅಂದರೆ ಕಟ್ಟಿಂಗ್ಸು ಕಷ್ಟ ಆಗುತ್ತೆ. 6 ಇಂದ 7 ಇಂಚ್ ಇದ್ದರೆ ನೀಟಾಗಿ ಕಟ್ಟಿಂಗ್ಸ್ ಬರುತ್ತೆ.